ಸರ್ ಈ ಹಿಂದೆ ನೀವು ಮಾತನಾಡ್ತಾ ಇರ್ಬೇಕಾದ್ರೆ ದರ್ಶನ್ ಅವರು ಬಿಹೇವಿಂಗ್ ಹೆಂಗಿರ್ತಿತ್ತು, ಇವತ್ತು ಆ ಒಂದು ಎಕ್ಸ್ಪ್ರೆಷನ್ಸ್ ಹೇಗಿರ್ತಿತ್ತು, ಎಲ್ಲೊಂದ್ ಕಡೆ ಫೀಲ್ ಅಲ್ಲಿ ಇದ್ದ ಕಾಣಿಸ್ತಾ ನಿಮಗೆ? ಹಾಂ ಸರ್, ನಾನು ತುಂಬಾ ಮಾತಾಡಿಲ್ಲ, ಅಂದರೆ ಅವರು ಬೇಜಾರಲ್ಲಿದ್ದರು, ಮಂಕಾಗೆ ಇದ್ದರು ಸರ್. ನಾನು ತುಂಬಾ ಡಿಸ್ಟರ್ಬ್, ಯಾಕಂದರೆ ನಾವು ಹೋಗಿದ್ದೆ ಒಂದ್ಸಲ ಅವ್ರ ಮುಖ ನೋಡ್ಕೊಂಡು ಬರ್ತೀನಿ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಬಟ್ ಏನು ಪ್ರೋಟೋಕಾಲ್ ಇದೆಯೋ ಅಷ್ಟೇ ಪೊಲೀಸ್ನವರು ಅದು ಅಷ್ಟೇ ಸ್ಟ್ರಿಕ್ಟಾಗಿ ನಮಗೆ ಇದು ಮಾಡಿ ಎಲ್ಲನೂ ಪ್ರೋಟೋಕಾಲ್ ಥ್ರೂನೇ ಮಾಡಿ ಒಂದು ಅರ್ಜಿ ಕೊಟ್ಟು ನಾನೆಲ್ಲ ಮಾತಾಡಿ ಆಮೇಲೆ 1 ನಿಮಿಷ ಮುಖ ನೋಡ್ಕೊಂಡು ಹೋಗ್ತೀನಿ ಅಂತ ಒಂದೇ 1 ಸೆಕೆಂಡ್, ಐ ಥಿಂಕ್ 2 ಸೆಕೆಂಡ್ ಹಿಂಗೆ ನೋಡಿದೆ, ಮಾತಾಡಿದೆ, ಶೇಕ್ ಹ್ಯಾಂಡ್ ಮಾಡಿದೆ ಅಷ್ಟೇ. ಅವರ ಫಿಸಿಕ್ ಅಪಿಯರೆನ್ಸು ಇವತ್ತು ನಿಮಗೆ ಫಿಸಿಕ್ ಅಪಿಯರೆನ್ಸ್ ಹ್ಯಾಕ್ ಕಾಣಿಸ್ತದೆ ನೋಡಿ, ಒಂದು ಸೈಕಾಲಜಿ ಇರುತ್ತೆ ಸರ್. ಏನಾಗಿದೆ ಅಂದರೆ ಈಗ ನಾನು ತುಂಬ ಮಂಕಾಗಿದ್ದೀನಿ, ಅಂದರೆ ನನಗೂ ಇವತ್ತು ಮೀಟ್ ಮಾಡ್ತಾರೆ, ಆಗುತ್ತಾ ಆಗಲ್ವಾ ಅಂತಲೇ ಬಂದೆ. ಒಂದು ನಾನು ಹೇಳ್ಕೊಂಡೇ ಬಂದೆ 99.99% ಮೀಟ್ ಆಗಲ್ಲ ಅಂತಲೇ ನಾನು ಅಂದ್ಕೊಂಡಿದ್ದೆ. ಬಟ್ ಮೀಟ್ ಆದಾಗ ನನಗೂ ಒಂಥರ ಏನು ಹೇಳ್ತಾರೆ ಆತಂಕ ನನಗೂ ಇದಿತ್ತು ಸರ್. ಜಸ್ಟ್ ಒಂದು ಸಲ ಫೇಸ್ ನೋಡಿದೆ, ವಿಶ್ ಮಾಡಿದೆ, ಅಷ್ಟೇ ಬಂದೆ ಸರ್. ಧನ್ಯವಾದಗಳು. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಯಾವಾಗಲೂ ನಮ್ಮ ತಂದೆನೂ ಅದೊಂದೇ ಯಾವಾಗಲೂ ಹೇಳ್ತಿದ್ರು, ಒಬ್ಬ ನಿರಪರಾಧಿಗೆ ಯಾವತ್ತೂ ಶಿಕ್ಷೆ ಆಗಬಾರ್ದು ಅನ್ನೋದೇ ಕಾನೂನಲ್ಲಿದೆ. ಸೊ ಹಾಗಾಗಿ ನಮ್ಮ ಪ್ರಕಾರ ಎಲ್ಲರಿಗೂ ಒಳ್ಳೇದಾಗುತ್ತೆ. ಇದೊಂದು ಏನು ನಡೀತಿದೆ, ತನಿಖೆ ನಡೀತಿದೆ, ಅಪರಾಧ ಮಾಡಿದ್ರೆ ಅದು ಶಿಕ್ಷೆ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಬಟ್ ಎಲ್ರಿಗೂ ಒಳ್ಳೇದಾಗಲಿ, ಆದಷ್ಟು ಬೇಗ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.